ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಳು ಹಾಕಿ ನೋಡಿದೆ, ಕಾಯ್ದಿತ್ತು ಎಣ್ಣೆ. ಇವಾಗ ಸ್ವಲ್ಪ ಅವರೆಕಾಯಿ ಹಾಕ್ತಿದ್ದೀನಿ, ಇದ್ಕಿದ ಅವರೆಕಾಯಿನ. ಅದು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಹಂಗೇ ತಿರುಗಿಸ್ಕೊಂಡು. ಎಲ್ಲ ನೊರೆ ಥರ ಬರ್ತಾ ಇರ್ತೈತೆ, ಅದು ಇನ್ನೂ ಬೆಂದಿರಲ್ಲ. ಎಲ್ಲ ಬೆಂದರೆ ಅದೇ ಮೇಲೆ ತೇಲ್ಕೊಂಡು ಬರ್ತೈತೆ ಕಾಳು, ಇದ್ಕಿದ ಕಾಳು. ಆಮೇಲೆ ಗುಳ್ಳೆ ಥರ ಬರ್ತೈತೆ, ನೊರೆ ಥರ ಸ್ಟಾಪ್ ಆದರೆ, ಗುಳ್ಳೆ ಥರ ಬಂದರೆ ಅದು ರೆಡಿಯಾಗಿದೆ ಅಂತ. ನೊರೆ ಥರ ಎಲ್ಲ ಹೋಗಿ ಇವಾಗ ಗುಳ್ಳೆ ಥರ ಬಂದೈತೆ. ಅದೊಂದು ಸ್ವಲ್ಪ ಎಲ್ಲ ಬಣ್ಣ ಬ್ರೌನ್ ಕಲರ್ ತಿರ್ಕೊಂಡೈತೆ ಲೈಟಾಗೆ ಸೈಡಲ್ಲಿ. ಹಿಂಗಾಗಿದ್ದರೆ ಅದು ರೆಡಿಯಾಗಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿರ್ತೈತೆ. ಹಿಂಗಾಗಿರಬೇಕು, ಇಲ್ಲಾಂದರೆ ಹಸಿ ಥರನೇ ಇರ್ತೈತೆ ಅದು. ಇನ್ನೊಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಇದ್ದರೆ ಎಲ್ಲ ಮೇಲೆ ತೇಲ್ಕೊಂಡು ಬಂದು ಸಣ್ಣದಾಗಿ ಗುಳ್ಳೆ ಬಂದರೆ ಅದು ಕ್ರಿಸ್ಪಿಯಾಗಿ ಬಂದಿರ್ತೈತೆ ಅಂತ. ಇಲ್ಲಾಂದರೆ ಮುಟ್ಟಿದ್ರೇ ಹಸಿ ಥರ ಇರ್ತೈತೆ. ಇದ್ಕಿದ ಅವರೆಕಾಯಿನೆಲ್ಲ ಕರ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಇವಾಗ ಕಡಲೆ ಬೀಜ, ಒಂದು ಕ್ರಿಸ್ಪಿಯಾಗಿರಬೇಕು. ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, 50 ಗ್ರಾಮ್ ಕಡಲೆ ಬೀಜ. ಅದನ್ನು ಕಡಿಮೆ ಉರಿಲಿ ಇಲ್ಲ ಮಧ್ಯಮ ಉರಿಲಿ ಇಟ್ಕೊಂಡ್ರೆ ಆಯ್ತೈತೆ. ಅದು ಎಣ್ಣೆ ಎಲ್ಲ ಕಾಯ್ದಿರ್ತೈತಲ್ಲ, ಅದ್ರಿಗೆ ಕಡಿಮೆ ಉರಿಲಿ ಮಧ್ಯಮ ಉರಿಲಿ ಇಟ್ಕೊಬೇಕು. ಇವಾಗ ಕಡಲೆ ಬೀಜ ಕ್ರಿಸ್ಪಿಯಾಗಿ ಬಂದೈತೆ. ಇವಾಗ ನೆಕ್ಸ್ಟು ಹುರ್ಗಡ್ಲೆನ ಕಮ್ಮಿ ಉರಿಯಲ್ಲೇ ಒಂದು 3 to 4 ನಿಮಿಷ ಮಾಡ್ಕೊಳ್ಬೇಕು, ಸಾಕು. ಕರ್ಕೊಬೇಕು ಎಣ್ಣೆಲಿ. ಎಣ್ಣೆನ ಸೋರಿಸ್ಕೊಂಡು, ಎಣ್ಣೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು ಎಲ್ಲ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದೇ ಕಡೆ ಹಾಕಬೇಡಿ. ಉಪ್ಪು, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಉದುರಿಸ್ಕೊಳ್ಳೋದು, ಸುತ್ತ ಉದುರಿಸ್ಕೊಬೇಕು. ಉಪ್ಪು ಖಾರ ಮಿಕ್ಸ್ ಆಗಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೊಂದು ರುಚಿ ಬರ್ತೈತೆ. ಉಪ್ಪು ಖಾರ ಹಾಕಿದ್ರೇ ಚೆನ್ನಾಗಿ ಫಸ್ಟ್ ಮೇನ್ ಅದೇ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದ್ಕಿದ ಅವರೆಕಾಯಿ ಮಿಕ್ಚರ್ ರೆಡಿಯಾಗಿದೆ. ನೀವು ಮಾಡಿ. ಕಡಲೆ ಬೀಜ, ಹುರ್ಗಡ್ಲೆ, ಎಣ್ಣೆ, ಇದ್ಕಿದ ಅವರೆಕಾಯಿ ಇದ್ದರೆ ಖಾರ, ಉಪ್ಪು ಪುಡಿ ಇಷ್ಟಿದ್ರೆ ಮನೇಲೇ ಮಾಡ್ಕೊಬೋದು. ಇನ್ನು ಇದಕ್ಕೆ ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ತಾರೆ. ಇಷ್ಟಿದ್ರೂ ಚೆನ್ನಾಗಿರುತ್ತೆ. ಅದು ಇನ್ನೂ ಟೇಸ್ಟ್ ಬರ್ತೈತೆ ಅಂತ ಹಾಕ್ತಾರೆ. ಇಷ್ಟು ಮಾಡಿದ್ರೂ ಚೆನ್ನಾಗಿರ್ತೈತೆ, ಮಾಡ್ಕೊಳ್ಳಿ ರುಚಿಯಾಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್.